ಸಿನಿಮಾ ರಿಲೀಸ್ ಹಂತದಲ್ಲಿ ಸೋನು ನಿಗಮ್ ಅವರ ಸಾಂಗನ್ನು ಸಿನಿಮಾದಿಂದ ತೆಗಿತಾ ಇದ್ದಾರೆ. ನಿರ್ಮಾಪಕರಾಗಿ ಈ ನಿರ್ಧಾರ ತೆಗೆದುಕೊಳ್ಳುವಾಗ ಸೊ ಯೋಗರಾಜ್ ಭಟ್ರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ಮನೋಮೂರ್ತಿ ಅವರು ಮ್ಯೂಸಿಕ್ ಇದೆ. ಸೊ ಹೆಂಗೆ ಪ್ಲ್ಯಾನ್ ಆಯಿತು, ಏನು ಹೇಳಿದ್ರು ಅವರೆಲ್ಲ? ಇಲ್ಲ, ಯೋಗರಾಜ್ ಸರು ಮನೋಮೂರ್ತಿ ಸರು ಈ ಒಂದು ವಿಷಯಕ್ಕೆ ಅವರು ಇಂಟರ್ಫಿಯರ್ ಆಗಲ್ಲ. ಯಾಕೆಂದರೆ ಇದು ಸಿನಿಮಾಗೆ ಸಂಬಂಧಪಟ್ಟಿದ್ದು. ಈಗ ಯೂಟ್ಯೂಬಲ್ಲಿ ನಾವು ಅವ್ರಿಗೆ ಹೇಳಿದ್ವಿ, ಯೂಟ್ಯೂಬಲ್ಲೂ ತೆಗಿಬೇಕು, ಸಿನಿಮಾಗೆ ಪ್ರಾಬ್ಲಮ್ ಆಗೋದು ಬೇಡ. ಸೊ ಜನಗಳಿಗೆ ನೋವಾಗಿದೆ, ಇಂಥ ನೋವಿನ ಅಂಥ ಜನಗಳು ಸತ್ತಿದ್ದಾರೆ, 2-3 ಜನ ನಮ್ಮ ಕರ್ನಾಟಕದವ್ರು ಸತ್ತಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಆ ಮನುಷ್ಯ ಈ ಥರ ಬಂದು ಹೇಳಿದ್ದಾರೆ ಅಂದರೆ ಸೊ ಅದೊಂದು ದೊಡ್ಡ ಅವಮಾನ ಲೆಕ್ಕ. ಮತ್ತು ಒಳ್ಳೆ ರೀತಿಯಲ್ಲಿ ಸಾರಿನೂ ಕೇಳಿಲ್ಲ. ನಾವು ಅವರಿಗೆ ಯೋಗರಾಜ್ ಸರ್ಗೆ ಮತ್ತು ಮನೋಮೂರ್ತಿ ಸರ್ಗೆ ಕನ್ವೆ ಮಾಡಿದ್ವಿ. ಸೊ ಅವರು ನಮ್ಮ ಒಂದು ಇದನ್ನು ಬಿಟ್ಟು ಮಾಡೋಕ್ಕಾಗಲ್ಲ. ಯಾಕೆಂದರೆ ಸಿನಿಮಾ ಇಂಪಾರ್ಟೆಂಟ್, ಸಾಂಗಿಂತ ಫಸ್ಟ್ ಇಂಪಾರ್ಟೆಂಟ್ ಸಿನಿಮಾ. ಸೊ ಇದು ಒಂದು ಕೌಟುಂಬಿಕವಾದ ಸಿನಿಮಾ ಆಗಿರೋದ್ರಿಂದ ಸೊ ನಮಗೆ ಎಲ್ಲ ಜನಗೂ ರೀಚ್ ಆಗಬೇಕು ಅಂದರೆ ಒಂದು ರೀಚ್ ಆಗಬೇಕು ಅಂದರೆ ನಾವು ಇಂಥ ಡಿಸಿಷನ್. ಅಭಿ, ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್ ತಗೊಳ್ಳೇಬೇಕಾಗಿತ್ತು ಅವತ್ತು. ಸೊ ಅವ್ರ ಹತ್ರ ಪರ್ಮಿಷನ್ ನಾವು ಇನ್ಫಾರ್ಮ್ ಮಾಡೇ ಇದನ್ನು ತೊಗೊಂಡಿರೋದು. ಅವರು ಎಲ್ಲ ನಿಮ್ಮ ಇದು ಪ್ರೊಡಕ್ಷನ್ಗೆ ಏನು ನೀವು ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ನೀವೇನು ಡಿಸಿಷನ್ ತೊಗೊಳ್ತೀರ ಅದು ನೀವು ತೊಗೋಬಹುದು. ಸೋನು ನಿಗಮ್ ಬಿಟ್ಟು ಕನ್ನಡದ ಸಿಂಗರ್ ಜೊತೆ ಹಾಡ್ಸಿದ್ದೀರಾ. ಆ ಹಾಡನ್ನ ಯಾವಾಗ ರಿಲೀಸ್ ಮಾಡ್ತಾರೆ? ಈಗ ಯೂಟ್ಯೂಬಲ್ಲಿರೋ ಸಾಂಗ್ ಏನು ಮಾಡ್ತಾರೆ ಸರ್? ಈಗ ಆಲ್ರೆಡಿ ಯೂಟ್ಯೂಬಲ್ಲಿರೋದನ್ನು ನೆನ್ನೆನೇ ಪ್ರೈವೇಟ್ಗೆ ಸಬ್ಮಿಟ್ ಮಾಡಿದೆ. ಈಗ ಅದು ನಿಮಗೆ ಸಿಗಲ್ಲ ಸಾಂಗು. ಮತ್ತು ಈಗ ಆಲ್ರೆಡಿ ನಾವು ನಮ್ಮ ಲೋಕಲ್ ಕನ್ನಡ ಒಬ್ಬ ಪಾಪ್ಯುಲರ್ ಸಿಂಗರ್ ಚೇತನ್ ಸೋಸ್ಕಾ ಅಂತ ಅವ್ರ ಕೈಲಿ ಹಾಡಿಸಿದ್ದೀವಿ. 3ನೇ ಸಾಂಗು ಕುಲದಲ್ಲಿ ಕೀಳೋ ಟೈಟಲ್ ಸಾಂಗ್ ಹಾಡಿದ್ರಲ್ಲ, ಅದೇ ಚೇತನ್ ಸೋಸ್ಕಾ ಅವರು ಇದನ್ನು ಹಾಡಿದ್ದಾರೆ. ತುಂಬ ಚೆನ್ನಾಗಿ ಹಾಡಿದ್ದಾರೆ, ಆಲ್ರೆಡಿ ಹಾಡಿದ್ದಾರೆ. ಅದನ್ನು ಸಬ್ಮಿಟ್ ಇವತ್ತು ಇಲ್ಲ ನಾಳೆ ಸಂಜೆ ಒಳಗಡೆ ಅದು ಅಪ್ಲೋಡ್ ಆಗುತ್ತೆ. ಹಾಡು ಆಡ್ಸೋಕೆ ಗಂಟೆ ಕಾಯಬೇಕು, ಕನ್ನಡಿಗರನ್ನು ತಾತ್ಸಾರದಿಂದ ನೋಡ್ತಾರೆ ಅಂತ ಮಾತಿತ್ತು. ನಿರ್ಮಾಪಕರಾಗಿ ನೀವು ಅದನ್ನು ಫೇಸ್ ಮಾಡಿದ್ರ? ಸಂಭಾವನೆ ವಿಚಾರದಲ್ಲಿ ಡಿಮ್ಯಾಂಡ್ ಮಾಡೋದು ಅದೆಲ್ಲ? ಸರ್ ನೋಡಿ, ಈ ಪರಿಸ್ಥಿತಿ ಬಂದಿದೆ ಅಂತ ನಾನು ಆ ವಿಷಯಕ್ಕೆ ನಾನು ಇಂಟರ್ಫಿಯರ್ ಆಗಲ್ಲ. ಯಾಕೆಂದರೆ ನಮಗೆ ಅದು ಆ ಥರ ಆಗಿಲ್ಲ, ಬೇರೆಯವ್ರಿಗೆ ಆಗಿರ್ಬೋದು. ಸೊ ನನಗೆ ಪರ್ಸನಲಿ ನಮಗೇನು ಅವ್ರು ಕಾಯಿಸಿಲ್ಲ. ಏನು 1 ಮಂತ್, ಯಾಕೆಂದರೆ ಅವರು ಒಂದು ದೊಡ್ಡ ಸಿಂಗರು. ಸೊ ಒನ್ ಮಂತ್ ಟೈಮ್ ತೊಗೊಂಡಿದ್ರು. ಆ್ಯಸ್ ಪರ್ ಅವ್ರ ಟೈಮಿಂಗ್ಸಿಗೆ ನಮಗೆ ಹಾಡಿಸಿದ್ರು. ಆ ಥರ ಏನು ಯಾವುದೇ ಥರ ಅವ್ರ ಕಡೆಯಿಂದ ತೊಂದರೆ ಆಗಿಲ್ಲ. ಸೊ ಇದೊಂದು ವಿಷಯ ಬಿಟ್ಟರೆ ಬೇರೆ ಇನ್ನೇನು ನಮಗೆ ಅವ್ರ ಬಗ್ಗೆ ನಾವು ಕಂಪ್ಲೇಂಟ್ ಮಾಡೋಂಥ ವಿಷಯಗಳು ಯಾವುದೂ ಇಲ್ಲ ನಮ್ಮ ಹತ್ರ. ಸರ್ ಇಲ್ಲ ಸರ್, ಈಗ ಕ್ಷಮೆ ಅಂದರೆ ನೋಡಿ, ಫಸ್ಟು ಹೇಗೆ ಮಾತಾಡಿದ್ರು, 2ನೇ ಸಲ ಯಾವ ಥರ ಅವರು ಕ್ಷಮೆ ಕೇಳೋ ರೀತಿ ಹೇಗಿತ್ತು ಸರ್? ಹೊಡೆದ್ಬಿಟ್ಟು ಬೇಕಾದ್ರೆ ಹೊಡೆದ್ರೆ ಒಂದು ಮಾತು ಓಕೆ ಸಾರಿ ಅಂತ ಒಪ್ಕೋಬೋದು. ಬಟ್ ಹೊಡೆದಾದ ಮೇಲೆ ಕೇಳೋ ರೀತಿ ಇದೆಯಲ್ಲ, ಇದು ಒಂದು ಮನುಷ್ಯ ಹಾರ್ಟಿಗೆ ಟಚ್ ಆಗುವಂಥ ವರ್ಡ್ಗಳು ಮಾತಾಡಿರೋದು. ಸೊ ಅಂಥ ವರ್ಡ್ಗೆ ನಾವು ಕ್ಷಮೆ ಅದಕ್ಕೆ ಜನಗಳಿಗೆ ಬಿಟ್ಬಿಟ್ಟಿದೆ. ಆವಾಗಲೇ ಹೇಳಿದಾಗೆ ಇದು ಕನ್ನಡ ಜನತೆ ಅಷ್ಟು ದೊಡ್ಡ ಮನಸ್ಥಿತಿ ಇಟ್ಕೊಂಡಿದ್ದಾರೆ. ಸೊ ಅವ್ರಿಗೇನೆ ಬಿಟ್ಬಿಟ್ಟಿದೆ, ಇದು ಕನ್ನಡ ಜನತೆಗೆ ಬಿಟ್ಟಿರೋಂಥದ್ದು. ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ನನಗೆ ಅವ್ರು ಮಾತಾಡಿದ್ದು ನಾನು ಖಂಡಿತವಾಗಿಯೂ ಇಷ್ಟಪಡಲಿಲ್ಲ. ಸೊ ಹಾಗಾಗಿ ಇದನ್ನು ಡಿಸಿಷನ್ ತೊಗೊಂಡಿದ್ದೀವಿ ಸರ್.